ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಸೊ ಎಲ್ಲರಿಗೂ ನಮಸ್ಕಾರ. ಶೋಕಿ ಬ್ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ವಿಚಾರ ಅಥವಾ ಏನಪ್ಪಾ ಅಂತಂದ್ರೆ, ಇಂದು ನಾನು ಓದಿದಂತಹ ಪುಸ್ತಕ ಇದು ರವಿ ಬೆಳಗೆರೆ ಸರ್ ಅವರು ಬರೆದಿರುವಂತಹ ರಂಗವಿಲಾಸ ಬಂಗಲೆಯ ಕೊಲೆಗಳು ಅಂತ. ಇದನ್ನ ಮೂಲತಃ ನಾನು ಇಸ್ಕೊಂಡಿದ್ದು ನಮ್ಮ ಆಫೀಸ್ ಕೋಲಿಗ್ ಬೀಸ್ಟಣ್ಣ ಅಂತ ಹೇಳಿ ಅವ್ರ ಹತ್ರ ಇಸ್ಕೊಂಡೆ. ಅವ್ರ ರೂಮಲ್ಲಿ ಹೋದಾಗ ಈ ಬುಕ್ ಯಾಕೋ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅಂತ ಅನಿಸ್ತು. ಅಂದ್ರೆ ಪತ್ತೆದಾರಿ ಇರ್ತದಲ್ಲ, ಸೊ ಪತ್ತೆದಾರಿ ಅಂದ್ರೆ ಮುಂಚೂರು ಇಷ್ಟ. ಸೊ ಹಾಗಾಗಿ ಈ ಪುಸ್ತಕವನ್ನ ನಾನು ತೆಗೆದುಕೊಂಡೆ. ಇದು ಮೂಲತಃ ಇರುವುದು 83 ಪುಟಗಳು. ನೀವು ಒಂದ್ಸತಿ ಕುಂತ್ರೆ ಆರಾಮಾಗಿ ಒಂದು ಒನ್ ಅಂಡ್ ಹಾಫ್ ಅವರ್ ಅಥವಾ 2 hours ಅಲ್ಲಿ ಮುಗಿಸ್ಬಿಡಬಹುದು ಆದಂತಹ ಪುಸ್ತಕ. ಆದರೆ ಇಲ್ಲಿ ಬರುವಂತಹ ರಂಗವಿಲಾಸ ಅರಮನೆ, ಅಲ್ಲಿ ಆದಂತಹ ಸರಣಿ ಕೊಲೆಗಳು, ಇದು ಕಟ್ಟುಕಥೆಯಲ್ಲ. ಮೊದಲನೇದಾಗಿ. ಎರಡನೇದು, ಇದು 1956ರಲ್ಲಿ ನಡೆದಂತಹ ನೈಜವಾದಂತಹ ಘಟನೆ. ಏನು ಬೇಲೂರು ಶ್ರೀನಿವಾಸರಾವ್ ಖ್ಯಾತ ವಕೀಲರು ಇರ್ತಾರೆ, ಅವರ ಮನೆಯಲ್ಲಿ ಒಂದೇ ದಿನದಲ್ಲಿ 6 ಪ್ರಾಣ ಪಕ್ಷಿಗಳು ಹಾರಿ ಹೋಗ್ತವೆ. ಅದನ್ನು ಮಾಡಿದವರು ಯಾರು? ಅವರು ಯಾವ 3 ಜನ ಏನು ದುಷ್ಕರ್ಮಿಗಳು ಅಥವಾ ಲೂಟಿಕೋರರು ಇರ್ತಾರೆ, ಅವರು ಯಾವ ರೀತಿಯಾಗಿ ವಿಕೃತಿಯಿಂದ ಆ 6 ಜನರ ಜೀವವನ್ನು ತೆಗಿತಾರೆ. ಎರಡನೆಯದಾಗಿ, ಅವರಿಗೆ ಅದನ್ನ ಮಾಡ್ಲಿಕ್ಕೆ ಹೇಳಿಕೊಟ್ಟವರು ಯಾರು? ಇದ್ರ ಬಗ್ಗೆ ಬಹಳ ಸುವಿಸ್ತಾರವಾಗಿ ರವಿ ಬೆಳಗೆರೆ ಸರ್ ಅವರು ಬರೆದಿದ್ದಾರೆ. ಇದರಲ್ಲಿ ಏನಪ್ಪಾ ಅಂದ್ರೆ, ಅವರು ಆ ಡಾಟಾನ, ಆ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಅವ್ರು ಯಾರ್ಯಾರ ಹತ್ರ ಹೋದ್ರು, ಅವ್ರು ಎಷ್ಟು ಸ್ಟ್ರಗಲ್ ಮಾಡಿದ್ರು. ಸೊ ರಿಯಲಿ ಹ್ಯಾಟ್ಸ್ ಆಫ್ ಟು ರವಿ ಬೆಳಗೆರೆ ಸರ್. ಯಾಕಂದ್ರೆ ನಾವು ಯಾವುದೋ ಒಂದು ಸಣ್ಣ ಪುಟ್ಟ ಮಾಹಿತಿ ಬೇಕಂದ್ರೆ, ನಮ್ಮಲ್ಲೇ ಬೇಕಂದ್ರೆ ನಮ್ಗೆ ಎಷ್ಟು ತ್ರಾಸ ಆಗ್ತದೆ. ನಮ್ಮ ನೆರೆಹೊರೆಯವರ ಹತ್ರ ಏನಾದರೂ ಕೇಳಲಿಕ್ಕೆ ಹೋದ್ರೆ ಎಷ್ಟೊಂದು ಸಮಸ್ಯೆ ಆಗ್ತದೆ. ಅಂಥದ್ರಲ್ಲಿ 50 ವರ್ಷದ ಹಿಂದೆ ನಡೆದಂತಹ ಘಟನೆಯನ್ನ ಆಧಾರಿತವಾಗಿ ಅವರು ಅದರ ಮಾಹಿತಿಯನ್ನು ಸಂಗ್ರಹಿಸಬೇಕಾದ್ರೆ ಅದಕ್ಕೆ ಗಟ್ಟಿತನ, ಕೆಲಸದ ಮೇಲೆ ಶ್ರದ್ಧೆ ಎಲ್ಲವೂ ಬೇಕಾಗ್ತದೆ. ಅದಾದ ನಂತರ ಇದರಲ್ಲಿ ನಾನು ಹೇಳಿದ ಹಾಗೆ ಕೊಲೆಗಳು ಹೇಗೆ ನಡೆಯುತ್ತವೆ, ಆ ಕೊಲೆಗೆ ಹಿಂದಿರೋರು ಯಾರು, ಪೊಲೀಸರವರನ್ನ ಹೇಗೆ ಪತ್ತೆ ಹಚ್ತಾರೆ, ಇದ್ರ ಬಗ್ಗೆ. ಅದಾದ್ಮೇಲೆ ಅವರು ಮೂಲತಃ ಏನು ಕೊಲೆಯನ್ನ ಮಾಡಿದವರು ಮೂಲತಃ ಎಲ್ಲಿಯವರು. ಬಟ್ ಇದರಲ್ಲಿ ಒಂದಂತೂ ಕ್ಲಿಯರ್ ಆಗಿ ಗೊತ್ತಾಗ್ತದೆ, ಏನಿಲ್ಲ, ಬಹಳ ಸಿಂಪಲ್ ಅಥವಾ ಸಾಮಾನ್ಯವಾದಂತಹ ವಿಚಾರ. ಮಾಡಿದ್ದುಣ್ಣೋ ಮಾರಾಯ ಅಂತ ನಮ್ಮ ಹತ್ರ ಒಂದು ಗಾದೆ ಇದೆ, ನಾಣ್ಣುಡಿ, ನಮ್ಮ ಹಿರಿಯರ ನಾಣ್ಣುಡಿ. ವಾಟ್ ಯು ಗಿವ್ಸ್ ಈಸ್ ವಾಟ್ ಯು ಗೆಟ್ ಬ್ಯಾಕ್. ಇದರಲ್ಲಿ ಬೇಲೂರು ಶ್ರೀನಿವಾಸ ರಾವ್ ಅವರು ಸಹ ತಪ್ಪನ್ನ ಮಾಡಿದ್ದಕ್ಕಾಗಿ ಅವರ ತಪ್ಪಿನ ಫಲದಿಂದ ಪಾಪ ಅವ್ರ ಮನೆಯವರೆಲ್ಲ ಸಾವಿಗೀಡಾಗ್ತಾರೆ. ಅದೊಂದೇ ದುಃಖದ ಸಂಗತಿ. ಎಸ್ಪೆಷಲಿ ಆ ಲವಕುಶ ಸಣ್ಣ ಮಕ್ಕಳು ಸರ್, ಆ ಕೂಸುಗಳನ್ನು ಸಹಿತ ಬಿಡೋದಿಲ್ಲ ಅವರು. ಅದರ ಹಿಂದೆ ಯಾರ್ಯಾರ ಕೈವಾಡ ಇರ್ತದೆ, ಏನು ಪೊಲೀಸರು ಕುಲಂಕುಷವಾಗಿ ಪರಿಶೀಲಿಸಿ ಎಲ್ಲರನ್ನು ಹೇಗೆ ಹಿಡಿತಾರೆ. ಅದಾದ್ಮೇಲೆ ಅವ್ರಿಗೆ ಮರಣ ದಂಡನೆ ಆಗುತ್ತೆ. ಅದನ್ನು ತಪ್ಪಿಸ್ಲಿಕ್ಕೆ ಅವರು ಏನೇನು ಆಟಗಳನ್ನ ಆಡ್ತಾರೆ. ಕಡೆಗೂ ಆ ಆಟಗಳು ಯಾವುದು ಪ್ರಯತ್ನ ಫಲಿಸದೆ ನೇಳಿಗೆ ಏರೋದನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಮತ್ತೆ ಈ ಪುಸ್ತಕದಲ್ಲಿ ಇದನ್ನ ಬಿಟ್ಟರೆ ಬೇರೆ ಏನು ಇಲ್ರಿ. ಇಷ್ಟ ಐತಿ, ಬಟ್ ಪುಸ್ತಕ ಓದ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಯಾರು ಪತ್ತೆದಾರಿ ಇಷ್ಟಪಡ್ತೀರೋ ಅವರಿಗೆ. ಇನ್ನೊಂದು, ಇದು ಕಟ್ಟು ಕಥೆಯಲ್ಲ, ನಿಜವಾಗಿ ಆದಂತಹದ್ದನ್ನೇ ಇವನ್ ಅದರೊಳಗೆ ಮೆನ್ಷನ್ ಮಾಡಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾರು ಸೆಲೆಕ್ಷನ್ ಆಗ್ತಾರಲ್ಲ ಅವರಿಗೆ ಈ ರಾಣಿ ವಿಲಾಸ ಬಂಗಲೆ ಕೇಸ್ 1950ರೊಳಗೆ ಆಗಿದ್ದನ್ನು ಹೇಳ್ತಾರ ಅಂತ ಕೊಟ್ಟಾರ. ಸೊ ಅದನ್ನ ನೋಡಿದ ಮೇಲಂತೂ ಇನ್ನೂ ಕ್ಯೂರಿಯಾಸಿಟಿ ಹೆಚ್ಚಿಗೆ ಓದ್ಲಿಕ್ಕೆ ನಾನು ಶುರು ಮಾಡಿದೆ. ಸೊ ಓವರ್ ಆಲ್ ಬುಕ್ ಬೆಸ್ಟ್ ಇದೆ, ಓದ್ಲಿಕ್ಕೆ ಅಡ್ಡಿ ಇಲ್ಲ. ಇದಿಷ್ಟು ಬಿಟ್ಟರೆ ಇನ್ನು ನಮ್ಮ ಮುಂದಿನ ಪುಸ್ತಕದ ಬಗ್ಗೆ ಹೇಳುವಂಥ ಸಮಯ. ಮುಂದಿನ ಪುಸ್ತಕವನ್ನ ಓದಲಿಕ್ಕೆ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ, ಬಟ್ ಅದಿನ್ನೂ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆದ್ಮೇಲೆ ಅದರ ಬಗ್ಗೆ ಹೇಳ್ತೀವಿ. ಆ ಪುಸ್ತಕ ಬೇರೆ ಯಾವುದೂ ಅಲ್ಲ, ನಮ್ಮ ಭಾರತದ ಮಾಜಿ ರಾಷ್ಟ್ರಪತಿಗಳಾದಂತಹ APJ ಅಬ್ದುಲ್ ಕಲಾಂ ಸರ್ ಅವರು ಬರೆದಂತಹ, ಯೂಶಲಿ ಅವರು ಬರೆದಿಲ್ರಿ, ಅರುಣ್ ತಿವಾರಿ ಅವರಿಗೆ ಅವರು ಹೇಳ್ಕೊಂತ ಹೋಗಿದ್ದಾರೆ. ಅರುಣ್ ತಿವಾರಿ ಅವರು ಇದನ್ನ ಬರೆದವರು. ಬಟ್ ಇದು ಒಂದು ಆಟೋಬಯೋಗ್ರಫಿ, ತಮ್ಮ ಜೀವನ ಚರಿತ್ರೆ. ದ ವಿಂಗ್ಸ್ ಆಫ್ ಫೈರ್ ಅಂತಂದು ಅಬ್ದುಲ್ ಕಲಾಂ ಸರ್ದು. ನಮಗೆ ಅವರು ಭಾರತದ ರಾಷ್ಟ್ರಪತಿಗಳು ಅಂತ ಗೊತ್ತು. ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ, ಭಾರತದ ಕ್ಷಿಪಣಿ ಮನುಷ್ಯ ಅಂತ ಅವ್ರನ್ನ ಕರೀತಾರೆ. ಬಟ್ ಅದನ್ನು ಬಿಟ್ಟು ಕಲಾಂ ಸರ್ ಏನಾಗಿದ್ರು,
ಅವರ ವ್ಯಕ್ತಿತ್ವ ಎಂತಹದಿತ್ತು ಅಂತ ತಿಳ್ಕೊಳ್ಳೋ ಒಂದು ಸಣ್ಣ ಪ್ರಯತ್ನ ಅಷ್ಟೇ. 100% ಐ ಆಮ್ ನಾಟ್ ಶೂರ್ ವೆದರ್ ಐ ವಿಲ್ ಬಿ ಏಬಲ್ ಟು seek all the information in this book or not, but I will try. ನಮ್ಮ ಪ್ರಯತ್ನ ನಮ್ಮದು, ಅದು ಅರ್ಥ ಆಗುತ್ತೋ ಬಿಡುತ್ತೋ ಸೆಕೆಂಡರಿ, ಆದರೆ ಓದಬೇಕನ್ನೋ ಹಂಬಲ ಓದಲೇಬೇಕು. ಯಾಕಂದರೆ ನಮ್ಮ ಭಾರತದ ಮಾಜಿ ರಾಷ್ಟ್ರಪತಿಗಳು, ಕ್ಷಿಪಣಿ ಮನುಷ್ಯ, ಹೆಚ್ಚಾಗಿ ಇವರು ಮಕ್ಕಳ ಮೇಲೆ ಅಗಾಧವಾದಂಥ ಪ್ರೀತಿ ಇಟ್ಟುಕೊಂಡಂತಹ ಒಂದು ಮೇರು ವ್ಯಕ್ತಿತ್ವ ಉಳ್ಳಂತಹ ವ್ಯಕ್ತಿ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಸೊ ಅವ್ರ ಬಗ್ಗೆ ಕೆಲವೊಂದಿಷ್ಟು ದಿನಗಳಲ್ಲಿ ಈ ಪುಸ್ತಕದಲ್ಲಿ ನನಗೆ ಏನು ತಿಳಿದಿದೆ ಅಂತ ನಾನು ಹೇಳ್ತೀನಿ ಹೊರತು ಆ ಪುಸ್ತಕದಲ್ಲಿ ಏನಿದೆ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಇದಾದರೂ ಅಷ್ಟೇ, ರಂಗವಿಲಾಸ ಬಂಗಲೆಯದಾದರೂ ಅದರಲ್ಲಿ ನನಗೆ ತಿಳಿದಿದ್ದನ್ನು ನಾನು ಹೇಳಿದ್ದೆ ಹೊರತು ಆ ಬುಕ್ಕಲ್ಲಿ ಇರೋ ವಸ್ತುವನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದಕ್ಕೊಬ್ಬ ಮೇಧಾವಿ ಅಥವಾ ಮುತ್ಸದ್ದಿ ರವಿ ಬೆಳಗೆರೆ ಸರ್ ಅಂತ ದೊಡ್ಡ ವ್ಯಕ್ತಿತ್ವ ಉಳ್ಳಂಥವ್ರು ಅಥವಾ ಅಗಾಧವಾದ ಪಾಂಡಿತ್ಯ ಉಳ್ಳಂತಹ ವ್ಯಕ್ತಿಗಳು ತಿಳ್ಕೊಳ್ಬಹುದು. ನಮ್ಗದಾಗಲಿಕ್ಕಿಲ್ಲ. ನಾವು ಅಷ್ಟೇ ಏನೋ ಒಂದು ಮನೋರಂಜನೆ ಅಥವಾ ಏನೋ ಒಂದು ಹೊಸದಾಗಿ ಕಲಿಬೇಕು ಅನ್ನೋದನ್ನು ನಾವು ಓದ್ಬಹುದು, ತಿಳ್ಕೊಳ್ಬಹುದು. ಅದರ ಬಗ್ಗೆ ಮಾತ್ರ ನಾನು ಹೇಳೋದು. ದಯವಿಟ್ಟು ನಾನು ಯಾವುದೇ ಪುಸ್ತಕದ ರಿವ್ಯೂವನ್ನು ಇಲ್ಲಿ ಕೊಡಲಿಕ್ಕಿಲ್ಲ. ನನ್ನ ಅನಿಸಿಕೆ ಪುಸ್ತಕದ ಬಗ್ಗೆ ಮಾತ್ರ ಹೇಳ್ತೀನಿ. ಸೊ ಇದಾಗಿತ್ತು ರಾಣಿ ಅಲ್ಲ, ರಂಗವಿಲಾಸ ಬಂಗಲೆಯ ಕೊಲೆಗಳ ಪುಸ್ತಕದ ನಾವು ಓದಿದಂಥ ಪುಸ್ತಕದ ನನ್ನ ಅನಿಸಿಕೆಗಳು. ಸೊ ಮುಂದಿನ ಇನ್ನೊಂದು ಕೆಲವೊಂದಿಷ್ಟು ದಿನದಲ್ಲಿ ಇದನ್ನು ನಾನು ವಿಂಗ್ಸ್ ಆಫ್ ಫೈರ್ ಅಬ್ದುಲ್ ಕಲಾಂ ಸರ್ದು ಅಪ್ಲೋಡ್ ಮಾಡ್ತೀನಿ. ಸೊ ನಮ್ಮದು ಒಂದು ಸ್ವಲ್ಪ ಮಳೆಗಾಲ ಎಲ್ಲ, ಹಿಂಗಾಗಿ ವರ್ಕ್ ಸ್ಟ್ರೆಸ್ ಬಹಳ ಇದ್ದಿದ್ದರಿಂದ ನಮಗೆ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ, ಕ್ಷಮಿಸಿ. ಇನ್ಮೇಲೆ ಮತ್ತೆ ಕಂಟಿನ್ಯೂ ಆಗಿ ನಮ್ಮ ಯೂಟ್ಯೂಬಲ್ಲಿ ವಿಡಿಯೋಸ್ ಬರ್ತಾ ಇರುತ್ತೆ. ಅದನ್ನು ನೋಡಿ ನಿಮಗೆ ನಾವು ಹೇಳಿದ್ದು ಇಷ್ಟ ಆಗಿದ್ದರೆ ಲೈಕು, ಶೇರು, ಸಬ್ಸ್ಕ್ರೈಬು ಅಂತ ಏನೇನೋ ಅಂತಾರೆ, ಅದನ್ನೊಂಚೂರು ಮಾಡಿ. ಹಾಗೆ ಪಕ್ಕದಲ್ಲಿ ಒಂದು ಗಂಟೆ ಇದೆ ಯೂಟ್ಯೂಬಲ್ಲಿ, ಆ ಗಂಟೆನ ಜೋರಾಗಿ ಹೊಡ್ರಿ ಅಂತ ಹೇಳ್ತಾ ದತ್ತಗುರು ನಮಸ್ತೆ.